ಎಲ್ಲರಿಗೂ ಧನ್ಯವಾದ. ಹೌಸ್ ದ ಜೋಶ್ ಅಂತಂದು ನಾನು ಆಗಲೇ ರ್ಯಾಲಿ ಆಗಬೇಕಾದ್ರೆ ನೋಡ್ಬಿಟ್ಟಿದ್ದೆ ನಿಮ್ಮ ಜೋಶ್ ಹೇಗಿದೆ ಅಂತಂದ. ಅಷ್ಟು ಮಳೆ ಬರ್ತಾ ಇದ್ರೂ ಕೂಡ ಈ ಥರ ಒಂದು ಇವೆಂಟ್ ನಿಜವಾಗ್ಲೂ ಹೇಳಬೇಕಂದ್ರೆ 20 ವರ್ಷದ ಹಿಂದೆ ಕಾರ್ಗಿಲ್ ಯುದ್ಧ ಆದ 20 ವರ್ಷಕ್ಕೆ ನಾನು ಅದೇ ಬೆಟ್ಟಕ್ಕೆ ಹೋಗಿದ್ದೆ. ಅಂದರೆ ಹೆಲಿಕಾಪ್ಟರ್ಲ್ಲ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಬಿಟ್ಟಿದ್ರು. 20 ವರ್ಷದ ಹಿಂದೆ ನನಗೇನು ಅನುಭವ ಆಗಿತ್ತು, 20 ವರ್ಷದ ಹಿಂದೆ ನನಗೆ ಯಾವತ್ತು ಪೆಟ್ಟು ಬಿದ್ದಿತ್ತು ಅದೇ ದಿನ ಅಂದರೆ 7th ಜುಲೈ ನನಗೆ ಪೆಟ್ಟು ಬಿದ್ದಿದ್ದು. 7th ಜುಲೈ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ತಿರ್ಕೊಂಡಿದ್ದು 99ನಲ್ಲಿ. 7th ಜುಲೈ 2019 ಅಂದರೆ 20 ವರ್ಷದ ನಂತರ ನಾವು ಅದೇ ಬೆಟ್ಟಕ್ಕೆ ಹೋದಾಗ 16,000 ಅಡಿ 17,000 ಅಡಿಯಲ್ಲಿ ಭಾರತದ ಬಾವುಟ ರಾಜ್ಯಾರೋಷವಾಗಿ ಏನು ಹಾರಾಡ್ತಿತ್ತು ಅದ್ರ ಕೆಳಗಡೆ ನಿಂತು ಏನು ಸಲ್ಯೂಟ್ ಮಾಡಿದ್ದೆ. ಅವಾಗ ನನ್ನ ಅನಿಸ್ತು ಜೀವ ಸಾರ್ಥಕ ಆಯಿತು ಅಂತ. ಬಟ್ ಇವತ್ತು ನನಗೆ 25ನೇ ವರ್ಷದ ಪ್ರಯುಕ್ತ ಇಂಥ ಒಂದು ಅದ್ಭುತವಾದ ಫಂಕ್ಷನನ್ನು ಅಟೆಂಡ್ ಆಗಿ ನನಗನ್ನಿಸ್ತಾ ಇದೆ ದೇವರಲ್ಲಿ ನಾನು ಇನ್ನೇನೂ ಬಿಡಲ್ಲ ಅಂತ. ಅದನ್ನು ನೋಡಿಬಿಡೋದನ್ನ ಇಲ್ಲಿ ನೋಡಿಬಿಟ್ಟಿದ್ದೀನಿ ನಾನು. ಕೆಲವೊಂದ್ಸಲ ಅನಿಸುತ್ತೆ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಸುಮಾರು ಕಾರ್ಯಕ್ರಮಗಳು ನಾನು ಅಟೆಂಡ್ ಆಗಿದ್ದೀನಿ. ಅದು ಬೆಂಗಳೂರದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ದೇಶದ ಎಲ್ಲ ಭಾಗದಲ್ಲಿರ್ಬೋದು, ಅಥವಾ ಹೊರಗಡೆ ದೇಶಕ್ಕೆ ಹೋಗಿಯೂ ಕೂಡ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೀನಿ. ಆದರೆ ಇಂಥ ಒಂದು ಕಾರ್ಯಕ್ರಮನ ನಾನು ಎಂದಿಗೂ ನೋಡಿರಲಿಲ್ಲ. ನನಗೀಗ ಅನಿಸ್ತಾ ಇರೋದು ನಾನು ಯುದ್ಧದ ಬಗ್ಗೆ ಮಾತಾಡಲು ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಲು ಅಂತಂದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸುಬ್ರಹ್ಮಣ್ಯಂ ಸರ್ಗೆ ಒಂದು ಧನ್ಯವಾದವನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಂಬಿಕಾ ಸಂಸ್ಥೆಯ ಸುಬ್ರಹ್ಮಣ್ಯಂ ಸರ್ ತುಂಬ ಧನ್ಯವಾದ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ, ಅದರಲ್ಲಿ ನನ್ನನ್ನು ಭಾಗಿಯಾಗಿಸ್ಕೊಂಡ್ರಿ. ಅದೇ ರೀತಿ ವೇದಿಕೆ ಮೇಲೆ ನನ್ನ ಪಕ್ಕಕ್ಕೆ ಕುಂತಿರುವಂಥ ನಿಮಗೆ ಗೊತ್ತಿರ್ಬೋದು 21 ಪರಮವೀರ ಚಕ್ರ ವಿಜೇತರಲ್ಲಿ ಭಾರತದ ಇತಿಹಾಸದಲ್ಲಿ 21 ಪರಮವೀರ ಚಕ್ರ ವಿಜೇತರಿದ್ದಾರೆ. ಅದರಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕೂಡ ಒಬ್ಬರು. ಅವರ ಪಕ್ಕ ಇವರ ಹೆಸರಿನಲ್ಲಿ ಒಂದು ದ್ವೀಪ ಭಾರತ ರಾಜ್ಯ ಏನಿದೆ, ಭಾರತ ಸರ್ಕಾರ ಇವರ ಹೆಸರಿನಲ್ಲಿ ಒಂದು ದ್ವೀಪವನ್ನು ಇಟ್ಟಿದೆ. तब मैं ये बता रहा था आपके नाम पे एक ಅಂಥ ವ್ಯಕ್ತಿ ಜೊತೆ ನನಗೆ ಕುಂದ್ರಕ್ಕೊಂದು ಅವಕಾಶ ಮಾಡಿಕೊಟ್ರಿ. ಹಾಗೂ ನಿಮ್ಮೆಲ್ಲರ ಜೊತೆ ನನ್ನ ಅನಿಸಿಕೆಗಳನ್ನು, ನನ್ನ ಅನುಭವಗಳನ್ನ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರಿ. ಮಾಜಿ ಸೈನಿಕರಿದ್ದಾರೆ ಇಲ್ಲಿ. ನನ್ನನ್ನು ಯಾವತ್ತಿಗೂ ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತಿಗೂ ಕರ್ಕೊಳಲ್ಲ. ನಾನು ಹೀರೋ ಅಲ್ಲ, ಒಬ್ಬ ಸಾಮಾನ್ಯ ಸೈನಿಕನ ಕೆಲಸ ಯುದ್ಧದ ಪರಿಸ್ಥಿತಿ ಬಂದರೆ ಯುದ್ಧ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ. ನಾನು ಏನಾದರೂ ಒಂದು ಸಣ್ಣ ಪುಟ್ಟ ಅಚೀವ್ ಮಾಡಿದರೆ, ನಮ್ಮ ಹಿರಿಯರು ಏನು ಕುತ್ಕೊಂಡಿದ್ದಾರೆ, ಮಾಜಿ ಸೈನಿಕರು ಏನು ಕುತ್ಕೊಂಡಿದ್ದಾರೆ, ಅವ್ರು ಏನೊಂದು ಫೌಂಡೇಶನನ್ನು ಹಾಕಿದ್ರು, ಅವರು ಒಂದು ನೀವನ್ನು ಹಾಕಿದ್ರು, ಅದನ್ನು ನಾವು ಬೆಳೆಸ್ಕೊಂಡು ಬಂದ್ವಿ ಅಷ್ಟೇ ಮಾತ್ರ. ನಮ್ಮದೇನು ಅಚೀವ್ಮೆಂಟ್ ಇಲ್ಲ ಇದರಲ್ಲಿ. ನಾನು ಕಾರ್ಗಿಲ್ ವಾರ್ ಹೀರೋ ಅಂತ ಯಾವತ್ತು ಕರ್ಕೊಳಲ್ಲ ಅಂತಂದೆ. ನನ್ನನ್ನು ಯಾರಾದರೂ ಇಂಟ್ರಡ್ಯೂಸ್ ಹೇಗೆ ಮಾಡಬೇಕು ಅಂತ ಕೇಳಿದರೆ ಎರಡು ಉತ್ತರ ಹೇಳ್ತೀನಿ. ಒಂದನೇದಾಗಿ ಹುಬ್ಬಳ್ಳಿ ಹುಳಿ ಅಂತ ಯಾವಾಗ ಕರೀತಾರಲ್ಲ ಭಾಳ ಖುಷಿ ಆಗುತ್ತೆ ಅವಾಗ. ಎರಡನೇದಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿಗ್ಗಜರು ಮಾತಾಡೋ ಇನ್ನೂ ಲೈನಲ್ಲಿದ್ದಾರೆ. ಯೋಗೇಂದ್ರ ಸಿಂಗ್ ಯಾದವ್ ಅವರ ಮಾತನ್ನು ನಾವು ಕೇಳಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ವಿ. ಅದಕ್ಕೆ ನಾನು ತುಂಬ ಹೊತ್ತು ತಗೊಳಲ್ಲ. ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯಿತು, ಹೇಗೆ ನನಗೆ ಪೆಟ್ಟು ಬಿತ್ತು, ಹೇಗೆ ಮುಕ್ತಾಯಗೊಳ್ಳಿದೆ ಅಂತ ನಾನು ಮಾತ್ರ ಹೇಳ್ತೀನಿ. ಕಾರ್ಗಿಲ್ ಯುದ್ಧ ನಿಮಗೆಲ್ಲ ಗೊತ್ತಿರ್ಬೋದು ಹೇಗೆ ಶುರುವಾಯಿತು ಅಂತ. 99ರಲ್ಲಿ ನಾವು ವಿಂಟರ್ ವೆಕೇಟೆಡ್ ಪೋಸ್ಟ್ ಅಂತೀವಿ. ಅಂದರೆ ಶ್ರೀನಗರ್, ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ, ಶ್ರೀನಗರ್ ಇಂದ ಲೇ ಹೈವೇ ಏನಿದೆ ಸುಮಾರು ಒಂದು 360 ಕಿಲೋಮೀಟರ್ ದೂರದ ಪ್ರದೇಶ, ಒಂದು ಹೈವೇ. ಅದು ಗುಡ್ಡ ಬೆಟ್ಟಗಳ ಪ್ರದೇಶ. ಎಲ್ಲ ಬೆಟ್ಟಗಳನ್ನು ನಾವು ಕಾಯಕ್ಕಾಗಲ್ಲ. ಕೆಲವೊಂದಿಷ್ಟು ಬೆಟ್ಟಗಳನ್ನು ಕಾಯ್ತೀವಿ. ಎಂಥ ಬೆಟ್ಟಗಳನ್ನು ಕಾಯ್ತೀವಿ ಅಂದರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಈ ನ್ಯಾಷನಲ್ ಹೈವೇ 1A ಕಾಣುತ್ತೋ, ಅಂಥ ಬೆಟ್ಟಗಳನ್ನು ಆಕ್ಯುಪೈ ಮಾಡಿಕೊಂಡು ಕಾಯ್ತಾ ಇರ್ತೀವಿ.
ಅದನ್ನು ಕಾಯಬೇಕು ಅಂದ್ರೆ ವರ್ಷವಿಡೀ ಕಾಯಕ್ಕಾಗಲ್ಲ, ಯಾಕಂದರೆ ತುಂಬ ಹಿಮ ಬೀಳುತ್ತೆ. ತುಂಬ ಹಿಮ ಬೀಳೋದ್ರಿಂದ ಅವರು ಕಟ್ ಆಫ್ ಆಗಿಬಿಡ್ತಾರೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಹಿಮ ಯಾವಾಗ ಬೀಳಕ್ಕೆ ಶುರು ಆಗುತ್ತೋ ಅವಾಗ ಬೆಟ್ಟವನ್ನು ಖಾಲಿ ಮಾಡಿ ಬರ್ತೀವಿ. ಮತ್ತೆ ಹಿಮ ಯಾವಾಗ ಬೀಳುತ್ತೋ ಅವಾಗ ಖಾಲಿ ಮಾಡ್ಕೊಂಡು ಬರ್ತೀವಿ. ಹಿಮ ಯಾವಾಗ ಕರಗುತ್ತೋ ಅವಾಗ ಮತ್ತೆ ಹೋಗಿ ಆಕ್ಯುಪೈ ಮಾಡ್ಕೊತೀವಿ. ನಾವು ಯಾವ ರೀತಿ ಈ ಥರ ಒಂದು ಪದ್ಧತಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ವೋ ಅದೇ ರೀತಿ ಪಾಕಿಸ್ತಾನ ಆರ್ಮಿದವರು ಕೂಡ ಇದೇ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ರು. ಅಂದರೆ ಹಿಮ ಬೀಳಕ್ಕೆ ಶುರು ಆಗುತ್ತೆ, ಆವಾಗ ಖಾಲಿ ಮಾಡ್ಕೊಂಡು ಕೆಳಗಡೆ ಬರ್ತಾರೆ. ಹಿಮ ಕರಗಿದ ನಂತರ ಮತ್ತೆ ಬೆಟ್ಟಗಳನ್ನು ಹೋಗಿ ಆಕ್ಯುಪೈ ಮಾಡ್ಕೊತಾರೆ. ವರ್ಷಾನುವರ್ಷ ಈ ಥರ ಒಂದು ಪದ್ಧತಿ ನಡ್ಕೊಂಡು ಬಂದಿತ್ತು. ನಾವು ಯಾವ ಥರ ಮಾಡ್ತಿದ್ವೋ ಪಾಕಿಸ್ತಾನ ಆರ್ಮಿ ಕೂಡ ಅದೇ ಥರ ಮಾಡ್ತಾ ಇದ್ರು. ಬಟ್ 99ರಲ್ಲಿ ನಮಗೆ ದ್ರೋಹ ಬಗೋದವ್ರು ಏನು ಮಾಡ್ತಾರೆ ಅಂದರೆ, ನಾವು ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡೋಕ್ಕಿಂತ ಮುಂಚೆ ಅವರು ತಮ್ಮ ಸೇನೆಯನ್ನು ಕಳಿಸಿ, ತಮ್ಮ ಆತಂಕವಾದಿಗಳಂತ ಹೇಳ್ತಾರೆ ಅವರನ್ನ ಕಳಿಸಿ ನಮ್ಮ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂತಾರೆ. ನಾವು ಖಾಲಿ ಮಾಡಿ ಬಂದ ಬೆಟ್ಟಗಳನ್ನು ಹಿಮ ಕರಗಿದ ನಂತರ ನಾವು ಹೋಗಿ ಆಕ್ಯುಪೈ ಮಾಡ್ಕೊಳಕ್ಕಿಂತ ಮುಂಚೆ ಅವರು ಬಂದು ಕುತ್ಕೊಂಡ್ಬಿಡ್ತಾರೆ. ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ ಅವಾಗ ಭಾರತೀಯ ಸೇನೆ ಒಂದು ಸಣ್ಣ ತಂಡವನ್ನು ಕಳಿಸುತ್ತೆ. ನೀವು ಮೇಲ್ಗಡೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವರ ದಿನಚರ್ಯ ಏನು, ಅವರಲ್ಲಿ ಯಾವ ಥರ ಗುಂಡು ಮದ್ದುಗಳಿದ್ದಾವೆ, ಇದನ್ನ ಎಲ್ಲ ನೋಡ್ಕೊಂಡು ಕೆಳಗೆ ಬನ್ನಿ. ನೀವು ಯುದ್ಧ ಮಾಡಬೇಕಾಗಿಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್, ರೆಕಾನೆಸನ್ಸ್ ಮಿಷನ್ ಅಂತ ಹೇಳ್ತೀವಿ. ರೆಕಾನೆಸನ್ಸ್ ಮಿಷನ್ಗೆ ಹೋಗಿ ನೀವು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ಕೊಂಡು ಕೆಳಗೆ ಬರ್ರಿ ಅಂತ ಹೇಳ್ತಾರೆ. ಇದಕ್ಕೆ ನಿಯುಕ್ತ ಆದಂಥ ವ್ಯಕ್ತಿ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ, ಅವನ ಜೊತೆಗೆ ಒಂದು 5 ಜನರ ತಂಡ ಆ ಬೆಟ್ಟವನ್ನು ಹತ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ಬೆಟ್ಟವನ್ನು? ಬಜರಂಗ್ ಪೋಸ್ಟ್ ಅಂತ ಒಂದು ಬೆಟ್ಟ ಇದೆ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ, ಅವ್ರ ಬೆಟ್ಟವನ್ನು ಹತ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ದುರಾದೃಷ್ಟ ಅಂದರೆ ಇವ್ರು ಹತ್ತುತ್ತಾ ಹೋಗ್ಬೇಕಾದ್ರೆ ಅವರು ಈ 6 ಜನ ಪಾಕಿಸ್ತಾನದವ್ರು ನೋಡಿಲ್ಲ ಅನ್ಕೊಂತಾರೆ. ಬಟ್ ಪಾಕಿಸ್ತಾನಿ ಪಾಪಿಗಳು ಬೆಟ್ಟದ ಹಿಂದ್ಗಡೆ, ಅಂದರೆ ದೊಡ್ಡ ದೊಡ್ಡ ಬಂಡೆಗಲ್ಲಿರ್ತವೆ, ಅದ್ರ ಹಿಂದ್ಗಡೆ ಅಡಿಗೆ ಕುತ್ಕೊಂಡಿರ್ತಾರೆ. ಕೆಲವೊಂದಿಷ್ಟು ಬಂಕರ್ಲ್ಲಿ ಕುತ್ಕೊಂಡಿರ್ತಾರೆ, ಕೆಲವೊಂದಿಷ್ಟು ಸಂಗಡಗಳನ್ನು ಕುತ್ಕೊಂಡಿರ್ತಾರೆ. ಇವ್ರು ಹೋಗ್ತಾ ಒಂದು ಚಕ್ರ ವ್ಯೂಹದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅವರ ಮೇಲೆ ಗುಂಡಿನ ದಾಳಿ ಶುರು ಆಗುತ್ತೆ. ಈ 6 ಜನ ತಮ್ಮಲ್ಲಿ ಎಲ್ಲಿವರೆಗೂ ಸಾಧ್ಯನೋ, ಎಲ್ಲಿವರೆಗೂ ಅವರು ಗುಂಡು ಮದ್ದುಗಳು ಇರ್ತವೋ ಅಲ್ಲಿವರೆಗೂ ಹೋರಾಡ್ತಾರೆ. ತದನಂತರ ಅವರಲ್ಲಿದ್ದಂಥ ಗುಂಡು ಮದ್ದುಗಳು ಖಾಲಿಯಾಗಿ ಅವರನ್ನ ಯುದ್ಧ ಬಂದಿಗಳಾಗಿ ತಗೊಳ್ಳಲಾಗುತ್ತೆ, ಪ್ರಿಸ್ನರ್ ಆಫ್ ವಾರ್ ತಗೊಳ್ಳಲಾಗುತ್ತೆ. ಬಂಧುಗಳೇ, ಯೋಚನೆ ಮಾಡಿ ನೋಡಿ ಒಂದ್ಸಲ, ನಿಮಗೆ 21 ಗಂಟೆ ಕಾಲ ನಿಮಗೆ ಊಟ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ ಅಂದರೆ ಏನಾಗುತ್ತೆ? ಕೇವಲ 21 ಗಂಟೆ ಈ 6 ಜನನ್ನ ಏನು ಯುದ್ಧ ಬಂದಿಗಳಾಗಿ ತಗೊಂತಾರಲ್ಲ, ತಗೊಂಡ ನಂತರ 21 ದಿನಗಳ ಕಾಲ, ಐ ರಿಪೀಟ್ 21 ದಿನದ ಕಾಲದ ನಂತರ ಈ 6 ಜವದ ಶವಗಳನ್ನ ಯಾವಾಗ ಭಾರತೀಯ ಸೇನೆಗೆ ವಾಪಸ್ ಕೊಡ್ತಾರೋ ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚ ಬೀಳುತ್ತೆ. ಯಾಕೆ ಬೆಚ್ಚ ಬೀಳುತ್ತೆ ಅಂದರೆ, ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿತ್ತೆ, ಅವ್ರ ಕಣ್ಣನ್ನು ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತುರಿಸಿರ್ತಾರೆ, ಮೈ ತುಂಬ ಸಿಗರೆಟಿಂದ ಸುಟ್ಟಿರ್ತಾರೆ. ಆ್ಯಂಡ್ ಇವನ್ ದ ಜೆಂಟಿಲ್ಸ್ ವೇ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋದ ಸಮಯದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟು ಅಂತ ಕಳಿಸ್ಕೊಡ್ತಾರೆ. ಬಂಧುಗಳೇ, ಇದು ಕಾರ್ಗಿಲ್ ವಾದದ ಶುರುವಾಗಿದ್ದು. ಇದು ಅಷ್ಟೇ ಅಲ್ಲ, ಇನ್ನು ಮುಂದೆ ಏನಾಯ್ತು ಅಂದರೆ, ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅಂತ ಕೇಳಿರ್ಬೋದು, ಅವರೊಂದು ಏರ್ಕ್ರಾಫ್ಟನ್ನು ಹಾರಿಸ್ಕೊಂಡು ಹೋಗ್ತಾರೆ, ಅದನ್ನು ಪಾಕಿಸ್ತಾನದವರು ಸುಡ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅನ್ನೋ ಇನ್ನೊಂದು ಫ್ಲೈಟನ್ನು ತೊಗೊಂಡು ಹೋಗ್ತಾರೆ, ಅದನ್ನೂ ಕೂಡ ಸುಡ್ತಾರೆ. Mi-17 ಅಂತ ಒಂದು ಹೆಲಿಕಾಪ್ಟರ್ ಇದೆ, ಅದರಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋದರೆ ಅದನ್ನೂ ಕೂಡ ಸುಟ್ಟು ಹಾಕ್ತಾರೆ, ಮಿಸೈಲಿಂದ ಶೂಟ್ ಮಾಡಿ. ಅದರಲ್ಲಿದ್ದಂಥ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ನಮಗೇನಾದರೂ ಸಕ್ಸಸ್ ಏನಾದರೂ ಸಿಗಬೇಕು ಅನ್ನೋಕ್ಕಿಂತ ಮುಂಚೆ 28 ಜನನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಿಮಗೆ ಆಶ್ಚರ್ಯ ಏನಾಗುತ್ತೆ ಅಂತಂದರೆ, ನೀವೆಲ್ಲ ಕಾರ್ಗಿಲ್ ಯುದ್ಧ ಅಂತಂದು ಏನು ಕೇಳಿದ್ದೀರ, ಕಾರ್ಗಿಲ್ ಯುದ್ಧ ಅಂತಂದು ಏನು ನಿಮಗೆ ಗೊತ್ತಿದೆ, ಅದನ್ನು ಭಾರತೀಯ ಸೇನೆ ಒಂದು ಕೋಡ್ ನೇಮನ್ನು ಇಡುತ್ತೆ. ಅದು ಕೋಡ್ ನೇಮ್ ಏನಂದರೆ ಆಪರೇಷನ್ ವಿಜಯ್ ಅಂತ. ಯಾಕಂದರೆ ನಮಗೆ ಗೊತ್ತಿತ್ತು ವಿಜಯ್ ನಮ್ದು ಆಗುತ್ತೆ ಅನ್ನೋ ಕಾರಣದಿಂದ ನಾವು ಅದಕ್ಕೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವಿ. ಜುಲೈ 4, 1999 ಅಂದರೆ ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ 2 ಯುದ್ಧವನ್ನು ಮಾಡುತ್ತೆ. ಮೊದಲನೇ ಯುದ್ಧ .5140 ಅಂತ, ಅಂದರೆ 5140 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಅಂತ. ಅದರ ಬಗ್ಗೆ ನಾನು ಚರ್ಚಿಸಲಿಲ್ಲಿದ್ದರೆ, ಅದರ ಬಗ್ಗೆ ನಿಮಗೆ ಹೇಳಿಲ್ಲಿದ್ದರೆ, ನಿಮಗದು ಒಂದು ಸಂಖ್ಯೆ ಮಾತ್ರ. .5140 ಸಂಖ್ಯೆ ಒಂದು ಆಗಿ ಉಳಿದು ಬಿಡುತ್ತೆ. .5140 ಅಂತಂದರೆ ಒಂದು ಸುಮಾರು 17,000 ಅಡಿ ಎತ್ತರದಲ್ಲಿರುತ್ತೆ. ನಾವೆಲ್ಲರೂ ಇಲ್ಲಿ ಏನು ಕುತ್ಕೊಂಡಿದ್ದೀವಿ
ನಾವೆಲ್ಲರೂ ಕುತ್ಕೊಂಡು ಉಸಿಲಾಡ್ತಾ ಇದ್ದೀವಿ, ಇನ್ಹೇಲ್ ಮಾಡ್ತಾ ಇದ್ದೀವಿ. ನಾವು ಇನ್ಹೇಲ್ ಮಾಡಿದಾಗ, ಉಸಿಲಾಡಿದಾಗ ಎಷ್ಟು ಆಮ್ಲಜನಕ ನಮ್ಮ ಬಾಡಿಯಲ್ಲಿ ಹೋಗುತ್ತೋ ಅದ್ರದ್ದು 0.5% ಮಾತ್ರ ಅಲ್ಲಿರುತ್ತೆ, ಓನ್ಲಿ 50% ಇರುತ್ತೆ. ನೀವು ಒಂದು 10 ಹೆಜ್ಜೆ ಇಟ್ಟರೆ ನೀವು ರೆಸ್ಟ್ ತೊಗೋಬೇಕಾಗತ್ತೆ. ಅಷ್ಟು ಒಂದು ರೇರಿಫೈಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ನಾವು, ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಒಂದು ಸುಮಾರು 60ರಿಂದ 70 ಡಿಗ್ರಿ ಇದಿರುತ್ತೆ, ಗ್ರೇಡಿಯಂಟ್ ಇರುತ್ತೆ. ನೀವು 2 ಕಾಲಲ್ಲಿ ಹತ್ತಿರಲ್ಲ, 2 ಕಾಲಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಿರಲ್ಲ, ಹಂಗೆ ಹತ್ತಕ್ಕೆ ಬರಲ್ಲ. ಆಲ್ ಫೋರ್ಸ್ ಅಂತ ಹೇಳ್ತೀವಿ, ಅಂದರೆ 2 ಕಾಲು 2 ಕೈಯಿಂದ ಬಳಕೆ ಮಾಡಿ ಮಾತ್ರ ಹತ್ತಲಿಕ್ಕೆ ಸಾಧ್ಯ. ಅಂಥದ್ರಲ್ಲೂ ಕೂಡ ನೀವು ಹೆಜ್ಜೆ ಅಟ್ಯಾಕಿಗೆ ಹೋದಾಗ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಹೆಜ್ಜೆ ಇಡ್ತೀರಾ, ಬಾಂಬ್ ಸ್ಫೋಟ ಆದರೆ ಅಲ್ಲೇ ನೀವು ಮುಗಿದೋಯ್ತು ಕತೆ. ನೀವೇನಾದರೂ ಫೈರ್ ಮಾಡಲಿಕ್ಕೆ ಅಂತ ಸ್ವಲ್ಪ ಮುಂದೆ ಹೋಗ್ತೀರಾ, ಅವ್ರು ಕಾಯ್ತಾ ಇರ್ತಾರೆ, ಗುಂಡು ಹೊಡೆದ್ರೆ ದಟ್ಸ್ ದ ಎಂಡ್ ಆಫ್ ಯು. ಉಸಿರು ಕೊನೆ ಉಸಿರು ಗೊತ್ತಾಗಲ್ಲ. ಅಂಥದ್ರಲ್ಲೂ ಕೂಡ ಇಬ್ಬರ ಸೈನ್ಯದ ಅಧಿಕಾರಿಗಳು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಎಂಥ ಒಂದು ಅದ್ಭುತವಾದ ಅಟ್ಯಾಕನ್ನು ಮಾಡ್ತಾರೆ ಅಂದರೆ, .5140 ಮೇಲೆ 19th ಜೂನ್ 19ಕ್ಕೆ ಅಟ್ಯಾಕ್ ಶುರು ಆಗುತ್ತೆ. 48 ಗಂಟೆ ಕಾಲದ ಒಳಗಡೆ ಅಲ್ಲಿದ್ದಂಥ ಶತ್ರುಗಳನ್ನು ನಾಶಪಡಿಸ್ತಾರೆ, ಅಲ್ಲಿದ್ದಂಥ ಬಂಕರ್ ಮತ್ತು ಸಂಗಡಗಳನ್ನು ಧ್ವಂಸಪಡಿಸ್ತಾರೆ. ಅದನ್ನು ಎಲ್ಲ ಮಾಡಿ ಭಾರತದ ಬಾವುಟವನ್ನು .5140 ಮೇಲೆ ಹಾರಿಸಿ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ಅಂದರೆ ಅದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಸಕ್ಸಸ್ ಸಿಗ್ನಲ್ ಆಗಿತ್ತದು. ಅದೇ ರೀತಿ ಲೆಫ್ಟಿನೆಂಟ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಅವ್ರ ಸಕ್ಸಸ್ ಸಿಗ್ನಲ್ ಯಾ ಅಂತಾಗಿತ್ತು. ಇವರಿಬ್ಬರದು ಯಾವಾಗ ಸಿಗ್ನಲ್ ಬರುತ್ತೆ, ನಾನು ಅವಾಗ ರಿಸರ್ವಲ್ಲಿದ್ದೆ, ನಂದು ಆ ಫಸ್ಟ್ ಅಟ್ಯಾಕಲ್ಲಿ ಏನೂ ರೋಲ್ ಇರಲಿಲ್ಲ. ಇದನ್ನು ಯಾವಾಗ ಕೇಳಿದ್ವೋ ತುಂಬ ಖುಷಿ ಆಯಿತು. ಅದರಲ್ಲೂ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತೀವಿ. ಇನ್ನೂ ಹೆಚ್ಚಿನ ಖುಷಿ ಏನಂತಂದರೆ, ನಮ್ಮಲ್ಲಿ ಒಬ್ಬ ಸೈನಿಕರಿಗೆ ಕೂಡ ಪೆಟ್ಟು ಬಿದ್ದಿರಲ್ಲ, ಒಬ್ಬರು ತಿರ್ಕೊಂಡಿರಲ್ಲ. ಅದೊಂದು ಸಂತಸ ವಾತಾವರಣ ಇತ್ತು. ಬಟ್ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ದೇವರೇ ನನಗೆ ಅವಕಾಶ ಸಿಗಲಿಲ್ಲಲ್ಲ ಅಂತ. ಅದೇನೇ ಹೇಳ್ತಾರಲ್ಲ, ನೀವು ದೇವರನ್ನ ಏನಾದರೂ ಇಚ್ಛಿಸಿದರೆ ಮನಸಾರೆ ಒಂದು ಬೇಡ್ಕೊಂಡ್ರೆ ಆ ದೇವರು ಕೂಡ ನಿಮಗೆ ಆಶೀರ್ವಾದ ಕೊಡ್ತಾರೆ ಅಂತ. ಹಾಗಾಗಿ ಮತ್ತೆ ಒಂದು ಮೆಸೇಜ್ ಬರುತ್ತೆ, ನೀವು 4875ನ ಅಟ್ಯಾಕ್ ಮಾಡಿ ಅಂತ. .4875 4ನೇ ತಾರೀಕು ಜುಲೈ 1999 ಆ ಬೆಟ್ಟವನ್ನು ನಾವು ಅಟ್ಯಾಕ್ ಮಾಡಲಿಕ್ಕೆ ಹೋಗಬೇಕು. ನನ್ನ ಜೊತೆಗಾರ ಒಬ್ಬ ಶ್ಯಾಮ್ ಸಿಂಗ್ ಅಂತ, ಜುಲೈ 4 ಡೇಟ್ ಡಿಸೈಡ್ ಆಗುತ್ತೆ ಅಟ್ಯಾಕ್ ಮಾಡಬೇಕಂತ. ನನ್ನ ಜೊತೆಗೆ ಜವಾನ್ ಏನಿದ್ದ, ನನ್ನ ಬಡಿ ಏನಿದ್ದ ಶ್ಯಾಮ್ ಸಿಂಗ್ ಅಂತ, ಅವನಿಗೆ ಹುಷಾರಿರಲಿಲ್ಲ. 4 ದಿವಸದಿಂದ ಹುಷಾರಿಲ್ಲ, ಅದಕ್ಕೆ ನೀನು ಬರೋದು ಬೇಡ ಅಂತ ಹೇಳಿದ್ದೆ. ಆವಾಗ ಅದು ಯಾವಾಗ ಅವನಿಗೆ ಗೊತ್ತಾಗುತ್ತೋ ಅವನು ಬಂದು ಹೇಳ್ತಾನೆ, ಕೋಟ್ ಅನ್ಕೋಟ್ ಹೇಳ್ತಾನೆ, ಸಾಬ್ ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗಿದೆ, ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನು ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ, ಆ ಯುದ್ಧದಲ್ಲಿ ನಿಮಗೇನಾದರೂ ಆಗಿಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಯೂನಿಟಲ್ಲಿ ಹೇಗೆ ಎತ್ಕೊಂಡು ಓಡಾಡಲಿ ಅಂತ ಕೇಳ್ತಾನೆ. ಆ ಒಂದು ಕಮಿಟ್ಮೆಂಟ್ ನೋಡಿ ನನಗವನಿಗೆ ಬೇಡ ಅನ್ನೋಕ್ಕಾಗಲಿಲ್ಲ. ಸರಿಯಪ್ಪ ನೀನು ಬಾ ಅಂತಂದು ಹೇಳಿದೆ. 4875 ಬಂಧುಗಳೇ ನಿಮಗೆ ಗೊತ್ತಿರಲಿ, ಅದನ್ನು ಅಟ್ಯಾಕ್ ಮಾಡೋಕ್ಕೆ ನನಗವಾಗ 6 ತಿಂಗಳ ಸರ್ವಿಸ್ ಮಾತ್ರ. ಜನವರಿಯಲ್ಲಿ ಜಾಯ್ನ್ ಆಗಿದ್ದೆ, ಜುಲೈಯಲ್ಲಿ ಅಟ್ಯಾಕ್ ಮಾಡಬೇಕು. 6 ತಿಂಗಳ ಸರ್ವಿಸ್ ಮಾತ್ರ. ವಯಸ್ಸು 23-24 ಇರ್ಬೋದು. ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ YK ಜೋಶಿಯವರು, ನೀನು ಯುದ್ಧಕ್ಕೆ ಬೇಡ, ಹೋಗೋದು ಬೇಡ, ನಿನಗೆ ಇನ್ನೂ ವಯಸ್ಸು ಕಡಿಮೆ, ಸರ್ವಿಸ್ ಕಡಿಮೆ ಅಂತ ಹೇಳಿದರು. ಬಟ್ ಅವಾಗ ನಾನು ವಾಲಂಟಿಯರ್ ಮಾಡಿದೆ. ಇಲ್ಲ ಸರ್, ನಾನು ಹೋಗಲೇಬೇಕು, ನನ್ನಲ್ಲಿ ಫೈಟಿಂಗ್ ಸ್ಪಿರಿಟ್ಟಿಗೇನು ಕಡಿಮೆ ಇಲ್ಲ, ವಯಸ್ಸು ಕಡಿಮೆ ಇರ್ಬೋದು, ಸರ್ವಿಸ್ ಕಡೆ ಇರ್ಬೋದು, ಆದರೆ ಫೈಟಿಂಗ್ ಸ್ಪಿರಿಟ್ಟಿಗೆ ಕಡಿಮೆ ಇಲ್ಲ ಅಂತ ಹೇಳಿ. ಜುಲೈ 4, 1999 .4875 ಮೇಲೆ ಅಟ್ಯಾಕನ್ನು ಶುರು ಮಾಡ್ತೀವಿ. ಅಟ್ಯಾಕ್ ಮಾಡ್ತೀವಿ ಅಂದರೆ ಬೆಟ್ಟದ ತುದಿ ಮೇಲೆ ಒಂದು 4 ಬಂಕರ್ ಇರ್ತಾವೆ. ಹಾಗಿರಲ್ಲ, ಸುಮಾರು ದೊಡ್ಡ ಬೆಟ್ಟ, ರಿಡ್ಜ್ ಲೈನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಹತ್ತಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಅವ್ರು ಬಂಕರ್ ಮತ್ತು ಸಂಗಡ್ಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ನಾವು ತುದಿವರೆಗೂ ಹೋಗಬೇಕಾಗತ್ತೆ. 4ನೇ ತಾರೀಕು ರಾತ್ರಿ ಅಟ್ಯಾಕನ್ನು ಶುರು ಮಾಡ್ತೀವಿ. ನಿಮಗೆ ಗೊತ್ತಿರಲಿ, ಅಟ್ಯಾಕನ್ನು ಶುರು ಮಾಡೋಕ್ಕಿಂತ ಮುಂಚೆ ಫಿಯರ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳ್ತೀವಿ. ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ಆಗುತ್ತೋ, ಎಷ್ಟು ದಿನ ಅಲ್ಲಿ, ಎಷ್ಟು ರಾತ್ರಿ, ಎಷ್ಟು ದಿನ ಕಳಿಬೇಕಾಗುತ್ತೋ, ಯಾರ್ಯಾರು ವಾಪಸ್ ಬರ್ತೀವಿ, ಯಾರ್ಯಾರು ವಾಪಸ್ ಬರಲ್ಲ, ಯಾರ್ಯಾರು ನಡ್ಕೊಂಡು ವಾಪಸ್ ಬರ್ತೀವಿ, ಯಾರನ್ನು ಹೊತ್ಕೊಂಡ್ಬರ್ಬೇಕಾಗತ್ತೆ. ಇದನ್ನು ಎಲ್ಲ ಫಿಯರ್ ಆಫ್ ಅನ್ಸರ್ಟನ್ಟಿ ಅಂತ ಹೇಳ್ತೀವಿ. ಅದು ಎಲ್ಲಿವರೆಗೂ ಇರುತ್ತೆ ಅಂತಂದರೆ, ನಾವು ಒಂದು ಸಲ ಎಲ್ಲರೂ 120 ಜನ ನನ್ನ ಹಿಂಭಾಗದಲ್ಲಿ 120 ಜನ ನಾನು ಲೀಡ್ ಮಾಡಬೇಕಿತ್ತು. ನಮ್ಮ ವೆಪನ್ಸನ್ನ ಎಲ್ಲ ಚೆಕ್ ಮಾಡ್ಕೊತೀವಿ. ಲೈಟ್ ಮಷಿನ್ ಗನ್, ಮೀಡಿಯಮ್ ಮಷಿನ್ ಗನ್, ಹೆವಿ ಮಷಿನ್ ಗನ್, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್, ಇವನ್ನೆಲ್ಲ ಚೆಕ್ ಮಾಡಿಕೊಂಡು ನಮ್ಮ ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜೈ ಅಂತ ಒಂದು ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ ನನ್ನ ಹಿಂದೆ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಏನು ಕೂಗಿದ್ರು
ಅವಾಗ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡುತ್ತೆ. ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತೀವಲ್ಲ, ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ ಇತ್ತನೋ, ಅದಾದ ನಂತರ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ ಹೇಗಾದರೂ ಮಾಡಿ ಎಷ್ಟೇ ಕಷ್ಟ, ಎಷ್ಟೇ ನಷ್ಟ, ಎಷ್ಟೇ ನೋವಾದರೂ ಪರವಾಗಿಲ್ಲ 4875 ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ಕೆಳಗೆ ಬರಬೇಕು ಅಂದ್ಕೊಂಡು ಜುಲೈ 4 ಅಟ್ಯಾಕನ್ನು ಶುರು ಮಾಡ್ತೀವಿ. ರಾತ್ರಿ ಹೊತ್ತು ಬೆಟ್ಟ ಹೋಗ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ಆಗಿಲ್ಲ, ಇನ್ನು ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ನಾವು ಇನ್ನೂ ಅಟ್ಯಾಕನ್ನು ಶುರು ಮಾಡಿದ್ದೀವಿ ಅಂತ. ಅವಾಗ ಬೆಳಗಿನ ಜಾವ ಆಗಿಲ್ಲ, ಇನ್ನು ಕತ್ಲೆ ಇದೆ. ನನ್ನ 3 ಬಂಕರ್ಗಳನ್ನು ಕಾಣಿಸ್ಕೊಳುತ್ತೆ. ಅಲ್ಲಿ ಪಾಕಿಸ್ತಾನ ಆಕ್ಯುಪೈ ಮಾಡೋಂಥ 3 ಬಂಕರ್ನ ಕಾಣಿಸ್ಕೊಳುತ್ತೆ. ಅವಾಗ ನಾನು ಅನ್ಕೊತೀನಿ, ನಾನು ಏನಾದರೂ 120 ಜನನೂ ಕರ್ಕೊಂಡು ಹೋದರೆ ಅವ್ರಿಗೆ ಎಚ್ಚರ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ, ಆ ಒಂದು ಸರ್ಪ್ರೈಸ್ ಎಲಿಮೆಂಟನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ನಾನು ಏನು ಮಾಡ್ತೀನಿ, ಒಂದು 10 ಜನನ ಸೆಲೆಕ್ಟ್ ಮಾಡ್ತೀನಿ. 3 ಜನ ಎಡಗಡೆ ಬಂಕರನ್ನ, ನನ್ನ ಜೊತೆಗೆ ಮತ್ತೆ 3 ಜನ ಮಧ್ಯದ ಬಂಕರ್ನ, ಮತ್ತೆ 3 ಜನ ಬಲಗಡೆ ಬಂಕರ್ನ ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು? ತವಳ್ತಾ ಆ ಬಂಕರ್ಗಳ ಹತ್ರ ಆ ಟೀಮ್ಗಳು ಹೋಗಬೇಕು. ಹೋಗಿ ಎರಡೂ ಟೀಮ್ ರೀಚ್ ಆದ ನಂತರ, ನನ್ನ ಟೀಮ್ ರೀಚ್ ಆದ ನಂತರ ನಾನು ಒಂದು ಸಿಗ್ನಲನ್ನು ಕೊಡ್ತೀನಿ. ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡನ್ನು ತೆಗೆದು ಅದರಲ್ಲಿ ಎಸಿಬೇಕು. ನಮ್ಮಲ್ಲಿದ್ದಂಥ ವೆಪ್ಪನನ್ನು ತೆಗೆದು ಅದರಲ್ಲಿ ಬುಲೆಟನ್ನು ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸರಿ ಅಂತ ನಾನು ತಗೊಳ್ಕೊಂತ ನನ್ನ ಟೀಮ್ ಜೊತೆಗೆ ಅಲ್ಲಿಗೆ ಹೋಗ್ತೀನಿ. ಅವು ಎರಡೂ ಟೀಮು ಅಲ್ಲಿಗೆ ಬರ್ತವೆ. ಆ ಎರಡೂ ಟೀಮ್ ರೀಚ್ ಆದ ತಕ್ಷಣ, ನಾನು ರೀಚ್ ಆದ ತಕ್ಷಣ ಒಂದು ಸಿಗ್ನಲನ್ನು ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ಹೆಲ್ ಬ್ರೋಕ್ ಲೂಸ್ ಅಂತಿರಲ್ಲ, ನೀವು ಇಮ್ಯಾಜಿನ್ ಮಾಡಿ, ಕತ್ಲಲ್ಲಿ ಬೆಟ್ಟದ ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಒಂದೇ ಸಲ ಹೇಗಾಗುತ್ತೆ ಅಂದರೆ, ಗ್ರೆನೇಡ್ ಶಬ್ದ, ನಾವು ಇದ್ದಂಥ AK-47 ತೊಗೊಂಡು ಫೈರ್ ಮಾಡ್ತಿದ್ದ ಮಜಲ್ ಫ್ಲ್ಯಾಶ್ ಎಲ್ಲ ಆಗ್ತಿದೆ. ಅಷ್ಟರೊಳಗೆ ಮೇಲಿದ್ದಂಥ ಪಾಕಿಸ್ತಾನಿಗಳವರಿಗೆ ಗೊತ್ತಾಗ್ಬಿಡ್ತು ಅಟ್ಯಾಕ್ ಬಂದಿದೆ ಅಂತ. ಅವರೂ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಗೋ ಮಾಡಿ ಆ ಸರ್ಪ್ರೈಸ್ ಎಲಿಮೆಂಟಲ್ಲಿ ಆ 3 ಬಂಕರ್ಗಳನ್ನ ನಾವು ವಶಪಡಿಸ್ಕೊತೀವಿ. ವಶಪಡಿಸ್ಕೊಂಡ ನಂತರ ಅವನ್ನ ಸ್ಯಾನಿಟೈಸ್ ಮಾಡಬೇಕು. ಅಲ್ಲಿದ್ದಂಥ ಬಿದ್ದಂಥ ಶತ್ರು ಬಾಡಿಗಳನ್ನು ತೆಗೆದು ಆಚೆ ಹಾಕಬೇಕು. ಅವ್ರೇನಾದರೂ ಮೈಂಡ್ ಸೆಡಿಗೆ ಇಟ್ಟಿದ್ದರೆ ಅವನ್ನ ಡಿಫ್ಯೂಸ್ ಮಾಡಬೇಕು. ಅವ್ರ ರಕ್ತ ಸೋರ್ ಹೋಗಿರುತ್ತೆ, ಗಲೀಜಾಗಿರುತ್ತೆ, ಅದ್ರ ಮೇಲೆ ಹೇಗೆ ನಿಂತ್ಕೊತೀರ? ಹಾಗಾಗಿ ಐಸ್ ತೆಗೆದನ್ನು ಹಾಕಿದರೆ ಒಂದು ಸ್ವಲ್ಪ ಡೈಲ್ಯೂಟ್ ಆಗುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಐಸ್ ತೆಗೆದೆಲ್ಲ ಹಾಕ್ಬೇಕಾದ್ರೆ ಬೆಳಗಿನ ಜಾವ ಆಗ್ತಾ ಬರ್ತಾಯಿತ್ತು. ಆವಾಗ ನಾನು ಹಿಂತಿರುಗಿ ನೋಡ್ತಾ ಇದ್ದೆ, ಎಲ್ಲ ಕರೆಕ್ಟಾಗಿ ಎಲ್ಲ ಆಕ್ಯುಪೈ ಆಗಿದೆಯಲ್ಲ ಅಂತ. ನಾನು ಏನು ಕಂಡೆ ಯಾವಾಗ ಅಂತಂದರೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದುಬಿಟ್ಟಿದ್ದಾನೆ. ಕೈ ಯಾವುದೋ ಥರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ಥರ ಟ್ವಿಸ್ಟ್ ಆಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನು ಬದುಕಿಲ್ಲ ಅಂತ. ಬಟ್ ಹೃದಯ ಹೇಳ್ತಾ ಇದೆ, ಬದುಕಿರಲಿ ದೇವರೇ, ಅವನು ಹೇಗಾದರೂ ಮಾಡಿ ಅವನನ್ನು ಕೆಳಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಅವನ ಹತ್ರ ಓಡಿ ಬರ್ತೀನಿ. ಎಳೆ ಬಿಸಿಲು ಅವನ ತಲೆ ಮೇಲೆ ಬೀಳ್ತಿದೆ. ಅದನ್ನು ಟರ್ನ್ ಮಾಡಿದಾಗ ಶ್ಯಾಮ್ ಸಿಂಗ್ ಏನಿದ್ದಲ್ಲ, ನನ್ನ ಹೆಲ್ಪರ್ ಬಡಿ ಅವ್ನು ತಿರ್ಕೊಂಡ್ಬಿಟ್ಟಿದ್ದ. ನೋಡಿ, ಅವನಿಗೊಂದು ಅವಕಾಶ ಇತ್ತು ಬರದೇ ಇದ್ದಿದ್ರೆ. ಇದನ್ನೇ ಹೇಳೋದು ನಾನು, ಅವನಿಗೆ ಅವಕಾಶ ಇದ್ದರೂ ಕೂಡ 6 ತಿಂಗಳಿಂದ ಕ್ಯಾಪ್ಟನ್ ನವೀನ್ ಯಾರು, ಶ್ಯಾಮ್ ಸಿಂಗ್ ಯಾರು, ಬಟ್ 6 ತಿಂಗಳಲ್ಲಿ ನಮ್ಮ ಬಾಂಧವ್ಯ ಇಷ್ಟು ಬೆಳೆದಿತ್ತು ಅಂತಂದರೆ, ಅವನಿಗೆ ಅವಕಾಶ ಇದ್ದರೂ ಕೂಡ ಅವನು ಅಲ್ಲಿಗೆ ಬರಲಿಕ್ಕೆ ಇಷ್ಟಪಟ್ಟ. ಈ ಒಂದು ಬಾರ್ಗೆನಲ್ಲಿ ಅವನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ. ಇದೆಲ್ಲ ಯುದ್ಧದ ಸಂದರ್ಭದಲ್ಲಿ ನಡೀತಾನೆ ಇರುತ್ತೆ. ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಅಳು ಬರ್ತಾ ಇದೆ, ಬಟ್ ಅಳಕ್ಕಾಗಲ್ಲ. ಯಾಕೆಂದರೆ ನಾನು ಏನಾದರೂ ಅಳ್ತಾ ಕೂತ್ಕೊಂಡ್ಬಿಟ್ರೆ, ನನ್ನ ಹಿಂದೆ 100 ಜನ ನನ್ನ ಜೊತೆಗೆ ಜವಾನ್ಸಿದ್ರೆ, ನನ್ನ ಟೀಮ್ ಇದೆ, ಅವರು ಎಲ್ಲಿ ಯುದ್ಧವನ್ನು ಮಾಡೋ ಹುಮ್ಮಸ್ಸನ್ನು ಕಳ್ಕೊಂಡ್ಬಿಡ್ತಾರೋ ಅಂತ ಅಳ್ಳಿಕ್ಕಾಗದೆ ತುಟಿಗೆ ಹಚ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಅದೆಲ್ಲ ಮುಂದೆ ನಡೆಯಲೇಬೇಕು. ಟು ಕಟ್ ದ ಸ್ಟೋರಿ ಶಾರ್ಟ್, ಈ ಥರ ನಾವು 5ನೇ ತಾರೀಕನ್ನು ಯುದ್ಧ ಮಾಡ್ತೀವಿ ಇಡೀ ದಿನ. 5ನೇ ತಾರೀಕು ರಾತ್ರಿ ಕೂಡ ಯುದ್ಧ ಮಾಡ್ತೀವಿ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮಗೊಂದು ಇಂಚ್ ಟೆರಿಟರಿ ಕೂಡ ಇಂಪಾರ್ಟೆಂಟ್. ಅಂದರೆ ಒಂದು ಬಂಡೆಗಲ್ಲಿಂದ ಇನ್ನೊಂದು ಬಂಡೆಗಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುದಿ ಅಷ್ಟು ಹತ್ತಿರ ಹೋಗ್ತಿದ್ದೀವಿ ಅಂತ. ಒಂದು ಬಂಕರಿಂದ ಇನ್ನೊಂದು ಬಂಕರಿಗೆ ಹೋದರೆ ಅದನ್ನು ಕ್ಲಿಯರ್ ಮಾಡ್ತಾ ಮುಂದೆ ಹೋಗ್ತಿದ್ದೀವಿ ಅಂತ. 6ನೇ ತಾರೀಕು ಮಧ್ಯಾಹ್ನದ ಒಳಗೆ ನಮಗೊಂದು ರೇಡಿಯೋ ಮೆಸೇಜ್ ಬರುತ್ತೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಬಂದು ಹೇಳ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಆಗಿದೆ, 48 ಗಂಟೆ ಕಾಲ 2 ದಿನ ಕಳೆದು ಹೋಗ್ಬಿಟ್ಟಿದೆ, ನಿಮಗೇನಾದರೂ ಊಟಕ್ಕೆ ಕಳಿಸ್ಲಾ ಅಂತ. ಬಟ್ ನನಗೆ ಗೊತ್ತು, ಊಟ ಬರಬೇಕಂದ್ರೆ ಫುಲ್ ಬೆಟ್ಟದ ಕೆಳಗಿಂದ ಬರಬೇಕು. 48 ಗಂಟೆ ಕಾಲ ಹೋರಾಡ್ತಾ ನಮ್ಮಲ್ಲಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾನು ವಾಪಸ್ ರೇಡಿಯೋ ಸೆಟ್ಟಲ್ಲಿ ಹೋಗ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಟುಬಿಡಿ, ಕೆಲವೊಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಿದೆ, ಅವನ್ನ ಕಳಿಸ್ಕೊಡಿ ಅಂತ. ಹಾಗಾದ್ರೆ ನೀವು ಅನ್ಕೊತಿರ್ಬೋದು, ಮತ್ತು 48 ಗಂಟೆ ಕಾಲ ಊಟ ಇಲ್ದಂಗೆ ಹೇಗೆ ಸರ್ವೈವ್ ಮಾಡೋಕ್ಕೆ ಸಾಧ್ಯ, ಹೇಗೆ ಬದುಕಿದ್ವಿ ಅಂತ. ಬಂಧುಗಳೇ, ಜುಲೈ ತಿಂಗಳಲ್ಲೂ ಕೂಡ ಅಲ್ಲಿ ಹಿಮ ಬಿದ್ದಿರುತ್ತೆ. ಹಿಮದ ಮೇಲಿನ ಭಾಗ ಏನಿರುತ್ತೆ ಅಂತಂದರೆ ಗಲೀಜಾಗೋಗ್ಬಿಟ್ಟಿರುತ್ತೆ, ಶೆಲ್ಲಿಂಗ್ ಆಗಿದೆ, ಯಾರಿಗಾದ್ರೂ ಗುಂಡು ತಗಲಿದ್ದರೆ ರಕ್ತ ಸೋರುಗಿದೆ. ಆ ಮೇಲಿನ ಭಾಗವನ್ನು ಎಲ್ಲ ತೆಗಿತಾ ಇದ್ವಿ. ಕೆಳಗಿಂದ ಫ್ರೆಶ್ ಐಸ್ ಏನಿರ್ತಿತ್ತೋ ಅದನ್ನು ಬಾಯಲ್ಲಿ ಹಾಕ್ಕೊತ ಇದ್ವಿ. ಜಸ್ಟ್ ನಮಗೇನೋ ಹೊಟ್ಟೆಯಲ್ಲಿ ಹೋಯ್ತು, ನಾವು ಏನೋ ತಿಂದ್ವಿ ಅನ್ನೋ ಒಂದು ಫೀಲಿಂಗ್ ಬರಲಿ ಅಂತ. ಇದೇ ರೀತಿ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಕಳಿಸಿ ಅಂತ ಹೇಳಿದಾಗ ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಬಂದು ನಮ್ಮನ್ನು ಜಾಯ್ನ್ ಆಗ್ತಾರೆ. ಅಲ್ಲಿಂದ ಮುಂದೆ ಮತ್ತೆ ಹೊಸ ಹುಮ್ಮಸ್ಸಿಂದ ಯುದ್ಧವನ್ನು ಶುರು ಮಾಡ್ತೀವಿ. ಬಂಧುಗಳೇ,
7ನೇ ತಾರೀಕು ಬೆಳಗಿನ ಜಾವಕ್ಕೆ ಬರ್ತೀನಿ. ನಾವು 7ನೇ ತಾರೀಕು ಬೆಳಗಿನ ಜಾವದ ಎಲ್ಲಿವರೆಗೂ ಬರ್ತಿದ್ದೀವಿ ಅಂದರೆ ಕೊನೆಯ ಬಂಕರ್ ಉಳ್ಕೊಂಡಿದೆ, ಅದನ್ನು ಗೆದ್ದುಬಿಟ್ರೆ ನಾವು 4875 ಗೆದ್ದಾಗುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಒಂದು ಬಂಕರಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು AK-47 ಇದೆ, ಬಲಭಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆಯ ಪೋಸ್ಟ್ ಇದೆ. ಯಾವಾಗ ಸಾಧ್ಯವೋ ಅದನ್ನು ನಾನು ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕೂತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡನ್ನು ಎಸಿತಾರೆ. ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು ಅನ್ಕೊತೀನಿ, ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ಆ ಥರ ಹ್ಯಾಂಡ್ ಗ್ರೆನೇಡ್ ಕೈ ಬಾಂಬನ್ನು ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ ಆ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ಆ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂದರೆ ಅದಕ್ಕೊಂದು 4 ಸೆಕೆಂಡ್ ಟೈಮ್ ಲಾಗಿರುತ್ತೆ. ನೀವು ಪಿನ್ ತೆಗಿತೀರಾ, ಎಸಿತೀರಾ, ಎಸೆದ ತಕ್ಷಣ ಬ್ಲಾಸ್ಟ್ ಆದರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಪಿನ್ ತೆಗೆದು ಎಸೆಯಬೇಕು, ಎಸೆದಲ್ಲಿ ಬಿದ್ದು ಒಂದು 3-4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಪೆಟ್ಟು ಬೀಳಬೇಕು ಅಂತ. ಅದರ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದರೆ ಗ್ರೆನೇಡಲ್ಲಿ ಏನಾದರೂ ಸಿಡಿದ್ರೆ ಅಕ್ಕಪಕ್ಕ ಇದ್ದಂಥ ಸುಮಾರು 10 ಮೀಟ್ರ್ ಛಿದ್ರೆ ಆಗುತ್ತೆ. ಅಂಥ ಗ್ರೆನೇಡ್ ಬಂದು ಕಾಲ ಹತ್ರ ಬೀಳುತ್ತೆ. ನನಗೆ ಅವಕಾಶ ಎದ್ದು ಓಡ್ಲಿಕ್ಕಾಗಲ್ಲ ಅವಾಗ, ಏಕೆಂದರೆ ಎದ್ದು ಓಡಕ್ಕೆ ಹೋದರೆ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ, ಗುಂಡು ಹೊಡಿತಾರೆ. ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದು ಕಡೆ ಇದ್ದರೆ ನನ್ನ ಇಬ್ಬರು ಜವಾನ್ಸ್ ಆ ಕಡೆ ಕೂತ್ಕೊಂಡಿದ್ದಾರೆ. ಅವ್ರ ಕಡೆಗೆ ನನ್ನ ಕಾಲಿಂದ ಆ ಹ್ಯಾಂಡ್ ಗ್ರೆನೇಡ್ ಹೇಗೆ ಒದಿಲಿ, ಮನಸ್ಸು ಒಪ್ಪಲ್ಲ. ಹಾಗಾಗಿ ಅದನ್ನು ನಮ್ಮ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ, ನೀವು ಏನೇ ಮಾಡಬೇಕಾದ್ರೂ ಆ 4 ಸೆಕೆಂಡ್ ಮಾಡಬೇಕು ಅಂತ. ಆ 4 ಸೆಕೆಂಡಲ್ಲೇ ನಾನು ಉಪಯೋಗಿಸ್ಕೋಬೇಕಂತ ಆ ಗ್ರೆನೇಡನ್ನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಇಮ್ಯಾಜಿನ್ ಮಾಡಿ, ನೀವು ಯಾವುದೋ ಒಂದು ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರಾ ಅಂದರೆ ಎಷ್ಟು ದೂರ ಓಡೋಗ್ತೀರಾ. ಆ ಲೈವ್ ಗ್ರೆನೇಡ್ ಅದನ್ನು ಎತ್ಕೊಂಡು ವಾಪಸ್ ಎಸಿಲಿಕ್ಕೆ ಹೋದೆ. ನೀವೇನಾದರೂ ಒಂದು ಕಲ್ಲನ್ನು ಚೆಂಡನ್ನು ಎಸಿಬೇಕಂದ್ರೆ ನಿಮಗೆ ಪ್ರಾಪರ್ ಹಿಂಗೆ ಕೈ ಸ್ವಿಂಗ್ ಸಿಕ್ಕರೆ ತಾನೇ ಹೋಗೋದು. ಬಟ್ ನನಗೆ ಆ ಸ್ವಿಂಗ್ ಸಿಗಲಿಲ್ಲ, ಯಾಕಂದರೆ ನಾನು ಒಂದು ಚಿಕ್ಕ ಕನ್ಸ್ಟೆಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಅನ್ಫಾರ್ಚುನೇಟ್ ಬಂಡೆಗಲ್ಲಿಗೆ ಬಡಿತು, ಉಳ್ಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಆ ಒಂದು 4 ಸೆಕೆಂಡಲ್ಲಿ ಒಂದು 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1 ಸೆಕೆಂಡಲ್ಲಿ ನನ್ನ ಹತ್ರ ಇದೆ. ನಾನು ಇದನ್ನೇ ಬಣ್ಣಿಸಿ ವರ್ಣಿಸಿ ಏನೂ ಹೇಳ್ತಾ ಇಲ್ಲ. ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ ಗ್ರೆನೇಡ್ ಹೇಗೆ ಬಂದು ಬಿತ್ತಲ್ಲ, ತುಂಬ ಕ್ಲಿಯರಾಗಿ ನೆನಪಿದೆ ನನಗೆ. ನಿಮಗೆಲ್ಲ 1 ಸೆಕೆಂಡ್ ಅಂದರೆ ಏನು ಸಮಯ, ಅದು ಏನು ಮಹಾ ಸಮಯ ಅನ್ಬೋದು. ಬಟ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ಸ್ ಇನ್ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್, ಈವನ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಮ್ಯಾಟರ್ಸ್. ಆ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ನನಗೆ ಅನಿಸ್ತಾ ಇದೆ, ನನಗೆಲ್ಲ ಕಡೆ ಫ್ಲ್ಯಾಶ್ ಆದಂಗೆ ಆಗ್ತಿದೆ. ನನ್ನ ಬಾಲ್ಯ, ನನ್ನ ಸ್ಕೂಲು, ನನ್ನ ಕಾಲೇಜು, ನಮ್ಮ ತಂದೆ ತಾಯಿ ಮುಖ ಎಲ್ಲ ಬಂದು ಫ್ಲ್ಯಾಶ್ ಆದಂಗೆ ಆಗ್ತಿದೆ. ಆ ಸಮಯದಲ್ಲಿ ನಾನು ಅಂದ್ಕೊತಿದ್ದೀನಿ, ನೀನು ಸತ್ತ ನಂತರ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ ಇನ್ನೇನು 1 ಸೆಕೆಂಡಲ್ಲಿ. ನೀನು ಸತ್ತ ನಂತರ ನಿಮ್ಮ ತಂದೆ ತಾಯಿಗೆ ಆಗೇ ಆಗುತ್ತೆ. ಅವ್ರು ಬೇಜಾರು ಮಾಡ್ಕೊಳೋದು ಸಹಜ. ಬಟ್ ನಾನು ಹೀಗೇನಾದರೂ ಕೂತ್ಕೊಂಡೆ, ಗ್ರೆನೇಡ್ ಬ್ಲಾಸ್ಟ್ ಆದರೆ ಮೇಲಿನ ಭಾಗ ಎಲ್ಲ ಛಿದ್ರ ಆದರೆ ಮನೆಗೆ ವಾಪಸ್ ನವೀನ್ ಏನಂತ ಕಳಿಸ್ತಾರೆ. ಛಿದ್ರ ಆದಂಥ ಕೆಲವೊಂದಿಷ್ಟು ಎಲುಬು ತುಂಡುಗಳನ್ನ, ಮಾಂಸ ತುಂಡುಗಳನ್ನ ಬ್ಯಾಗಲ್ಲಿ ಹಾಕಿ, ಗೋಣಿ ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನಗೆ ಕ್ಷಮಿಸ್ತಾರ? ಒಂದು ಪಕ್ಷ ಅವರು ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದಾ ಅಂತ ದೇವರಲ್ಲಿ ಒಂದೇ ಒಂದು ಬೇಡಿಕೆ ಇಟ್ಟೆ. ದೇವರೇ, ನಾನು ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಇಂಟ್ಯಾಕ್ಟ್ ಆಗಿರಲಿ, ಮುಖ ಸರಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಆ ಬಂಡೆಗಲ್ಲು ಮತ್ತು ಬಂಕರ್ ಎಂಡ್ ತುದಿಯಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ರೈಟ್ ಸೈಡಿಗೆ ಜಿಗಿದೆ. ಆ ಜಾಗ ಕಡಿಮೆ ಇರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ಲು ಹಿಂದೋಯ್ತು, ಕಾಲು ಹೊರಗಡೆ ಉಳ್ಕೊಂತು. ಆ ಬ್ಲಾಸ್ಟ್ ಹೆಂಗಾಯ್ತು ಆಮೇಲೆ ಅಂತಂದರೆ, ನಿಮಗೇನಾದರೂ ಪೇನ್ ಮುಂದಿನ ಒಂದು 15 ಸೆಕೆಂಡ್ ನನಗೆ ಗೊತ್ತಾಗಲಿಲ್ಲ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾಯಿಲ್ಲ. ನಾನಿದ್ದಂಥ ಬಂಕರ್ ಫುಲ್ ಬಿದ್ದು ಹೋಗ್ಬಿಟ್ಟಿದೆ. ಕಿವಿಯಲ್ಲಿ ಗುಯ್ಗುಟ್ಟೋ ಸೌಂಡ್ ಅಂತ ಹೇಳ್ತೀವಲ್ಲ, ಅದಾಗ್ತಿದೆ. ಸ್ಮೆಲ್ ಆಫ್ ಕಾರ್ಡೈಟ್, ಸ್ಮೆಲ್ ಆಫ್ ಬರ್ನ್ಡ್ ಫ್ಲೆಶ್ ಬರ್ತಾ ಇದೆ. ಒಂದು 15 ಸೆಕೆಂಡ್ ಏನೂ ಗೊತ್ತಾಗಿಲ್ಲ. ಆ 15 ಸೆಕೆಂಡ್ ನಂತರ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಹತ್ರ ಓಡಿ ಬರ್ತಾ ಇದೆ ಆ ಟೀಮ್, ನಮ್ಮನ್ನು ಅಟ್ಯಾಕ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮಾತನ್ನು ಕೇಳಿದ್ದು, ಯಾವುದೋ ನಮ್ಮ ಒಬ್ಬ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಮೇಲ್ಗಡೆ ಬರ್ತಾ ಇದ್ದಾರೆ. ಬಂದು ಆ ಪಾಕಿಸ್ತಾನದವ್ರ ಕಡೆಗೆ ಫೈರ್ ಮಾಡ್ತಾ ಅಲ್ಲಿ ಬಂದು ನಿಂತ್ಕೊತಾರೆ. ನನಗೇನೂ ಒಂದು ಸ್ವಲ್ಪ ಹೋಶ್ ಬರ್ತಾ ಇದೆ. ಅಲ್ಲಿದ್ದಂಥ ಡಸ್ಟ್ ಫುಲ್ ಸ್ವಲ್ಪ ಸೆಟ್ಲ್ ಆಗ್ತಿದೆ. ಅವರು ಮೊದಲನೇ ಮಾತು ಹೇಳಿದ್ದು, ನವೀನ್ ತು ಡರ್ನಾ ನೈಮ್ ಆಗ್ಯಾವ, ನೀನು ಹೆದರಬೇಡ, ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಕಣ್ಬಿಟ್ಟು ನೋಡಿದರೆ ಎದುರಿಗೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಿಂತ್ಕೊಂಡಿರ್ತಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಈ ಒಂದು ಶೇರ್ ಶಾ ಅಂತ ಒಂದು ಮೂವಿ ಬಂದಿತ್ತು, ಎಷ್ಟು ಜನ ನೋಡಿದ್ರಿ ಗೊತ್ತಿಲ್ಲ. ಆ ಶೇರ್ ಶಾ ಮೂವಿದಲ್ಲಿ ಈ ಒಂದು ಸನ್ನಿವೇಶವನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನನಗೆ ಹೆಂಗೆ ಪೆಟ್ಟು ಬೀಳುತ್ತೆ, ಅವ್ರು ಬಂದು ಹೇಗೆ ನನ್ನನ್ನು ರೆಸ್ಕ್ಯೂ ಮಾಡ್ತಾರೆ ಅಂತ. ಅಲ್ಲಿಂದ ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 115 ಮೀಟ್ರ್ ಎಳ್ಕೊಂಡೋಗಿ, ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಮುಂದೆ ಮೇಲೆ ಯುದ್ಧವನ್ನು ಒರೆಸ್ತೀನಿ ಅಂತ ಅವ್ರು ಮೇಲೆ ಹೋಗ್ತಾರೆ. ನಾನು ಕೆಳಗೆ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು 150 ಮೀಟ್ರ್ ಕ್ರಾಲ್ ಮಾಡಿದೆ. ಒಂದು ಬಂಡೆಗಲ್ಲಿ ಹಿಂದೆ ಬಂದು ಕೂತ್ಕೊಂಡೆ. ಬಂಡೆಗಲ್ಲಿ ಹಿಂದೆ ಬಂದು ಕೂತ್ಕೊಂಡು ನನಗೆ ಏನಾಗಿದೆ ಕಾಲು ಅಂತ ನೋಡ್ಕೊಳ್ಳೋಣ ಅಂತಂದು ಹಿಂತಿರುಗಿ ನೋಡಿದರೆ, ನಾನು ಎಲ್ಲೆಲ್ಲಿಂದ ನನ್ನ ಕಾಲನ್ನು ಎಳ್ಕೊಂಬಂದಿದ್ನೋ ಅಲ್ಲಿ ಫುಲ್ ರಕ್ತದ ಮಾರ್ಕ್ ನನಗೆ ಕಾಣ್ತಾ ಇದೆ. ನನ್ನ ಬಲಗಾಲ್ ಫುಲ್ ಜೋತಾಡ್ತಾ ಇದೆ. ಯಾರಾದರೂ ಹಿಂಗೆ ಎಳೆದಿದ್ರೆ ಕಿತ್ಕೊಂಡು ಬಂದುಬಿಡ್ತಿತ್ತು ಏನೋ. ಆ ಪರಿಸ್ಥಿತಿಯಲ್ಲಿ ನಮ್ಮ
ಸೈನಿಕನೊಬ್ಬ ಬಂದು ನನ್ನನ್ನು ಹೆಗಲ ಮೇಲೆ ಹೊತ್ಕೊತಾನೆ. ಹೆಗಲ ಮೇಲೆ ಹೊತ್ಕೊಂಡು ಒಂದು ಬಂಡೆಗಲಿಂದ ಇನ್ನೊಂದು ಬಂಡೆಗಲಿಗೆ ಓಡ್ತಾ ಇದ್ದಾನೆ. ಅವಾಗ ಪಾಕಿಸ್ತಾನದವ್ರು ಫೈರ್ ಮಾಡೋದು ನನಗೆ ಕಾಣಿಸ್ತಾ ಇದೆ. ಆ ಫೈರ್ ಬಂದ ಮಣ್ಣಲ್ಲಿ ಐಸಲ್ಲಿ ಸಿಡಿದು ಅದು ಛಿದ್ರ ಆಗ್ತಾ ಇದೆ, ಕಾಣ್ತಾ ಇದೆ. ನಿಮಗೆ ಆ ಸಮಯದಲ್ಲಿ ಗೊತ್ತಾಗಲ್ಲ ಏನು ಸಾಧ್ಯ ಏನು ಅಸಾಧ್ಯ ಅಂತ. ಆದರೂ ಕೂಡ ನಾನು ಹೊತ್ಕೊಂಡು ಓಡ್ತಿದ್ದಾನೆ. ಒಂದು ಬಂಡೆಗಲ್ಲಿಂದ ಬೀಳ್ತಾ ಇದ್ದಾನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾನೆ. ಯಾಕಂದರೆ ಅವ್ನು ಬುಲೆಟ್ ಫೈರ್ ಮಾಡ್ತಾ ಇರೋದ್ರಿಂದ ಜಲ್ದಿ ಓಡಬೇಕಾಗತ್ತೆ. ಅವನು ಓಡಿ ಈ ಥರ ಬಿದ್ದು ಎದ್ದು ಮತ್ತೆ ಹೊತ್ಕೊಂಡು ಓಡ್ಬೇಕಾದ್ರೆ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ನನ್ನ ಕಾಲೇನಾದರೂ ಕಟ್ಟಾಗಿ ಕೆಳಗೆ ಬಿದ್ದುಬಿಟ್ರೆ ಅದನ್ನು ತೊಗೊಂಡು ಹೋಗೋಣ, ಕೆಳಗಡೆ ಹೋಗಿ ಡಾಕ್ಟ್ರಿಗೆ ಕೊಟ್ಟು ಏನಾದರೂ ಮಾಡಿ ಹೊಲಿಯಪ್ಪ ಅಂತ ಹೇಳೋಣ ಅಂತ. ಯಾಕಂದರೆ ನಿಮ್ಗೆ ಗೊತ್ತಾಗಲ್ಲ ಅವಾಗ ಏನು ಸಾಧ್ಯ ಏನು ಅಸಾಧ್ಯ ಅಂತ. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು ನನಗೆ ರಾತ್ರಿ ಕೆಳಗೆ ಕರ್ಕೊಂಬಂದಾಗ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಸುಮಾರು ಇನ್ಫೆಕ್ಷನ್ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಆವಾಗ ಕೆಳಗಡೆ ಬಂದ ತಕ್ಷಣ ಡಾಕ್ಟರ್ ನೋಡಿ, ನಿನ್ನ ಡೇಂಜರಸ್ಲಿ ಇಲ್ಲಿಸ್, ನೀನು ಬದುಕ್ತೀಯೋ ಸಾಯ್ತೀಯೋ ಗೊತ್ತಿಲ್ಲ, ನಿನಗೆ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಅಂದರೆ ನಾಳೆ ಬೆಳಗ್ಗೆ ನಿನಗೆ ಹೆಲಿಕಾಪ್ಟರ್ ಬಂದು ನಿನ್ನನ್ನು ಉದಂಪುರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಒಂದು ಸೆಡೆಟಿವ್ ಹಾಕಿ ಮಲಗಿಸ್ಬಿಡ್ತಾರೆ. ಬೆಟ್ಟದ ಮೇಲೆ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. ಬೆಳಗಿನ ಜಾವ ಆಗುತ್ತೆ, ಹೆಲಿಕಾಪ್ಟರ್ ಬಂದಿದೆ ನನ್ನನ್ನು ಉದಂಪುರಿಗೆ ಕರ್ಕೊಂಡು ಹೋಗಲಿಕ್ಕೆ. ನನ್ನ ನರ್ಸಿಂಗ್ ಅಸಿಸ್ಟೆಂಟ್ ಜೊತೆಗೆ ಬಂದು ಹೆಲಿಕಾಪ್ಟರ್ ಇದರಲ್ಲಿ ಸ್ಟ್ರೆಚ್ಚರಲ್ಲಿ ಮಲಗಿಸ್ತಾರೆ. ಹೆಲಿಕಾಪ್ಟ್ರಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಸ್ವಲ್ಪ ಮುಂದೆ ಹೋಗಿರುತ್ತೆ. ಆವಾಗ ಆ ನರ್ಸಿಂಗ್ ಅಸಿಸ್ಟೆಂಟ್ ಹೇಳ್ತಾರೆ, ಸಾಬ್ ಡಾಕ್ಟ್ರನ್ನೇ ಉಟ್ನೆಸೆ ಮನ ಹಾಕಿ, ಅವ ಡಾಕ್ಟ್ರ್ ಎದ್ದೇಳಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ನಿಮ್ಗೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಇನ್ನೂ ಗೊತ್ತಿಲ್ಲ, ಎಕ್ಸ್ರೇ ಎಲ್ಲ ಆಗಿಲ್ಲ, ಎದ್ದೇಳಬೇಡ ಅಂತ ಹೇಳಿದರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ. ಎಂಥ ಒಂದು ಅದ್ಭುತವಾದ ಸನ್ನಿವೇಶ ಅದು ಅಂತಂದರೆ ಬಂಧುಗಳೇ, ಆವಾಗ ನಾನು ಅಂದ್ಕೊಂಡೆ, ನವೀನ್ ನೀನು ಸಾಯ್ತೀಯೋ ಬದುಕ್ತೀಯೋ ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಅದು ಮುಖ್ಯ ಅಲ್ಲ. ನಿನಗೆ ಭಾರತ ಸೇನೆ ಏನೊಂದು ಟಾಸ್ಕನ್ನು ಕೊಟ್ಟಿತ್ತು, ಅದು ಮಿಷನ್ ಹ್ಯಾಸ್ ಬಿನ್ ಅಕಾಂಪ್ಲಿಷ್ಡ್, ಅದು ಸಾರ್ಥಕವಾಗಿದೆ ಅಂತಂದು ಎದ್ದು ಕೂತ್ಕೊಂಡೆ, ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಮಲಗುತ್ತಾ ಇದ್ದೆ. ಮಲಗಬೇಕಾದ್ರೆ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳ್ತಾರೆ, ಸಾಬ್ ಇದಕ್ಕೆ ನಾವೊಂದು ದೊಡ್ಡ ತ್ಯಾಗ, ಒಂದು ದೊಡ್ಡ ಬಲಿದಾನ ಕೊಡಬೇಕಾಗಿ ಬಂತು ಅಂತ. ನಾನು ಅವಾಗ ಕೇಳಿದೆ, ಏನಪ್ಪ ಅದು ಬಲಿದಾನ, ಏನು ಕೊಡಬೇಕಾಗಿ ಬಂತು ಅಂತ. ಅವಾಗ ಅವ್ನು ಹೇಳ್ತಾನೆ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇನ್ನು ಇಲ್ಲ ಸರ್ ಅಂತ ಹೇಳ್ತಾನೆ. ಒಂದು ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ದೆ ಅನಿಸುತ್ತೆ. ಆವಾಗ ಅನ್ಕಾನ್ಷಿಯಸ್ ಆಗಿದೆ. ಅಲ್ಲಿಂದ ನನ್ನನ್ನು ಶ್ರೀನಗರಕ್ಕೆ ಉದಂಪುರಿಗೆ ಕರ್ಕೊಂಬರ್ತಾರೆ. ಉದಂಪುರಲ್ಲಿ ಟ್ರೀಟ್ಮೆಂಟ್ ಆಗಲ್ಲ, ಯಾಕಂದರೆ ಸುಮಾರು ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಅಲ್ಲಿಂದ ಡೆಲ್ಲಿ ಕರ್ಕೊಂಬರ್ತಾರೆ. ಡೆಲ್ಲಿಯಲ್ಲಿ ಸುಮಾರು 21 ತಿಂಗಳು ಹಾಸ್ಪಿಟಲಿದ್ದೆ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ ನನ್ನನ್ನು. ಆ ಡಿಸ್ಚಾರ್ಜ್ ಮಾಡಿದಾಗ ನನಗೆ ಹೇಳಿರ್ತಾರೆ ಡಾಕ್ಟ್ರ್, ನೀವಿನ ಸಪೋರ್ಟ್ ಇಲ್ಲದೆ ನಿನ್ನ ಜೀವನ ಪರ್ಯಂತ ಓಡಾಡೋಕ್ಕಾಗಲ್ಲ ಅಂತ. ಅವಾಗ ನಾನು ಹೊರಗೆ ಬಂದಾಗ ಕೈಯಲ್ಲಿ 2 ಕೋಲು, ಮೊಣಕಾಲವರೆಗೂ ಶೂ ಇತ್ತು. ನೀವು ಜೀವನ ಪರ್ಯಂತ ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅಲ್ಲಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ಹುಬ್ಳಿಗೆ ಹೋದೆ. ಆ ಥ್ರೂ ಔಟ್ ದ ಜರ್ನಿ ನನಗೆ ಒಂದೇ ಒಂದು ಅನ್ನಿಸ್ತಾ ಇತ್ತು, ನಾನು ನೀವೆಲ್ಲ ಹೇಗೆ ಇಂಡಿಪೆಂಡೆಂಟ್ ಆಗಿದ್ದೀರೋ ಹಾಗೆ ಇಂಡಿಪೆಂಡೆಂಟ್ ಆಗಿರಬೇಕಂತ. ಸುಮಾರು ಕಷ್ಟಪಟ್ಟೆ, ಫಿಸಿಯೋಥೆರಪಿ ಮಾಡ್ತಾಯಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ. ಒಂದು ಸಮಯ ಹೇಗೆ ಬಂತು ಅಂದರೆ, ಒಂದು ಕೋಲ್ ಹಾಕಿದೆ, ಇನ್ನೊಂದು ಕೋಲ್ ತೆಗೆದು ಹಾಕಿದೆ, ಆಮೇಲೆ 2 ಕ್ರಚ್ ಬ್ರೇಸಸ್ ತೆಗೆದು ಹಾಕಿದೆ. ಬಂಧುಗಳೇ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೆಲ್ಲ ಕಷ್ಟಪಟ್ಟು ನಾನೇನು ಓಡಾಡ್ಲಿಕ್ಕೆ ಶುರು ಮಾಡಿದೆ. ಹೊರಗಿನ ಸಮಾಜದಲ್ಲಿ ನೋಡಿ ನನಗೆ ಬೇಜಾರಾಗ್ತಿತ್ತು, ಏನಪ್ಪ ಸಮಾಜ ಹಿಂಗಿದೆಯಲ್ಲ, ನಾವು ಹಿಂಗೆ ಕಿತ್ತಾಡ್ತಿದ್ದೀವಲ್ಲ, ಸಮಾಜದಲ್ಲಿ ಏನು ನಡೀತಾ ಇದೆ, ಇದನ್ನೆಲ್ಲ ನೋಡಿದಾಗ ಬೇಜಾರಾಗ್ತಿತ್ತು. ಬಟ್ ಒಂದು ಹೇಳ್ತೀನಿ, ನನ್ನ ಸರ್ವಿಸ್ ಇರ್ಬೋದು, ನನ್ನನ್ನು ನೀನು ಎಷ್ಟು ಅನ್ಫಾರ್ಚುನೇಟ್, ದುರಾದೃಷ್ಟ ಎಷ್ಟು ನವೀನ್ ನಿಂದು, ನೀನು 1 ವರ್ಷ ಟ್ರೈನಿಂಗ್ ಮಾಡ್ತೀಯಾ, 6 ತಿಂಗಳು ಸರ್ವಿಸ್ ಮಾಡ್ತೀಯಾ, 21 ತಿಂಗಳು ಹಾಸ್ಪಿಟಲ್ ಇರ್ತೀಯ, ಜೀವನ ಪರ್ಯಂತ ಕುಂಟ್ಕೊಂತ ಓಡಾಡಂಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನಷ್ಟು ಅದೃಷ್ಟವಂತ ಯಾರಿಲ್ಲ. ಈ ತಾಯಿನಾಡಿನಲ್ಲಿ ಹುಟ್ಟಿದ್ದು, ಕರ್ನಾಟಕದ ಭೂಮಿ ಮಣ್ಣಲ್ಲಿ ಹುಟ್ಟಿದ್ದು, ಭಾರತಾಂಬೆಗೆ ಸರ್ವಿಸ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದು ನನ್ನಷ್ಟು ಇದು ಅದೃಷ್ಟವಂತ ಯಾರಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾನು ಹೇಳ್ತಾ ಇದ್ದೆ, ಈ ಥರ ಸಮಾಜನ ನೋಡ್ಬೇಕಾದ್ರೆ ದುಃಖ ಆಗ್ತಿತ್ತಲ್ಲ. 20 ವರ್ಷದ ನಂತರ, ಅಂದರೆ ನಂಗೆ ಪೆಟ್ಟು ಬಿದ್ದಿದ್ದು ಜುಲೈ 7, 1999ಕ್ಕೆ ಪೆಟ್ಟು ಬಿದ್ದಿದ್ದು. ಅವತ್ತೇ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತಿರ್ಕೊಂಡಿದ್ದು. 20 ವರ್ಷದ ನಂತರ ಅಂದರೆ 7th ಜುಲೈ 2019 ನಾವು ಅದೇ ಬೆಟ್ಟಕ್ಕೆ ಹೋಗ್ತೀವಿ. ನಮ್ಮನ್ನು ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡೋಗಲ್ಲಿ ಬಿಡ್ತಾರೆ. ನಮ್ಮ ಇಡೀ ಟೀಮಲ್ಲಿರುತ್ತೆ. ಆ 16,000 ಅಡಿ ಎತ್ತರದಲ್ಲಿ ಭಾರತದ ಬಾವುಟವನ್ನು ರಾಜ್ಯಾರೋಷವಾಗಿ ಹಾರಾಡೋದನ್ನು ಏನು ಕಂಡೆ ನಾನು. ಅದರ ಕೆಳಗೆ ನಿಂತುಕೊಂಡು ಸಲ್ಯೂಟ್ ಏನು ಮಾಡಿದೆ ಅಂದ್ಕೊಂಡು, ನಿನ್ನೂ ಒಂದು ಕಾರಣ, ನಿಂದು ಒಂದು ಸಣ್ಣ ಅಳಿಲಿ ಸೇವೆ ಇದೆ ಇದರಲ್ಲಿ ಅಂತಂದು ಕೆಳಗಡೆ ಸಲ್ಯೂಟ್ ಏನು ಮಾಡಿದೆ. ಆವಾಗ ನಾನು ಅಂದ್ಕೊಂಡೆ, ನನ್ನ ಜೀವನ ಸಾರ್ಥಕ ಆಯಿತು, ಜೀವನದಲ್ಲಿ ನನಗಿನ್ನೇನೂ ಬೇಡ ಅಂತ. ಬಂಧುಗಳೇ, 25 ವರ್ಷದ ಹಿಂದೆ ಈ ಸಮಯಕ್ಕಾಗಲಿ ಹೆಚ್ಚು ಕಡಿಮೆ ಯುದ್ಧ ಮುಗಿತಾ ಬಂದಿತ್ತು. ನಾನು ನನ್ನ ಯೂನಿಟಿನ ಬಗ್ಗೆ ಮಾತ್ರ ಹೇಳಿದೆ. ಸುಮಾರು ಯೂನಿಟ್ಗಳದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಎಷ್ಟೋ ಜನಕ್ಕೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಅಂತ ಯೂನಿಟ್ಗಳು ಸಿಕ್ಕಿದೆ. 4 ಪರಮವೀರ ಚಕ್ರ ಸಿಕ್ಕಿದೆ. ಸುಮಾರು
ಯೂನಿಟ್ಸ್ಗೆ ಯೂನಿಟ್ ಸೈಟೇಷನ್ ಕೂಡ ಸಿಕ್ಕಿದೆ. ಆದರೆ ಎಂಥ ಒಂದು ಪಾಕಿಸ್ತಾನಿಗೆ ನಾವು ಪೆಟ್ಟು ಕೊಟ್ಟಿದ್ದೀವಿ ಅಂತಂದರೆ 20 ವರ್ಷ ಆದರೂ ಕೂಡ ಇವತ್ತು ಹಿಂತಿರುಗಿ ನೋಡೋಕೆ ಆಗ್ತಾ ಇಲ್ಲ ಅವರಿಗೆ ಅಂಥ ಒಂದು ಪೆಟ್ಟನ್ನು ಕೊಟ್ಟಿದ್ದೀವಿ. ಯಾವ ರೀತಿ ನಾವು ಹೇಗೆ ಆಪರೇಷನ್ ವಿಜಯ್ ಅಂತ ಹೆಸರಿಟ್ಟಿದ್ವೋ, ನಮ್ಮ ಪ್ಲ್ಯಾನಿಂಗ್ ಹೇಗಿತ್ತೋ ಗೆಲ್ಲಬೇಕಂತ, ನಾವೊಂದಿಷ್ಟು ಬಂಕರ ಸಂಘಗಳನ್ನ ಗೆದ್ದ ನಂತರ ನಾನು ನೋಡಿದ್ದೀನಿ, ಅವರು ಇಳಿದು ಹೋಗೋಕ್ಕೆ ಹಗ್ಗವನ್ನು ಕಟ್ಟಿದ್ರು, ಅಂದರೆ ಎಸ್ಕೇಪ್ ಪ್ಲ್ಯಾನನ್ನು ರೆಡಿ ಇಟ್ಟಿದ್ರು. ನಾವು ವಿಕ್ಟ್ರಿ ಪ್ಲ್ಯಾನನ್ನು ರೆಡಿ ಮಾಡ್ತಾಯಿದ್ರೆ ಅವರು ಎಸ್ಕೇಪ್ ಪ್ಲ್ಯಾನನ್ನು ರೆಡಿ ಮಾಡ್ತಾಯಿದ್ರು. ನಾನು ಕಾರ್ಗಿಲ್ ಯುದ್ಧ ಕೊನೆಯ ಮುಕ್ತಾಯವಾಗಿ ಹೇಳ್ತೀನಿ, ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯಿತು ಅನ್ನೋದನ್ನು ಹೇಳಿದೆ. ನಮ್ಮ 6 ಜೈನ ಸೈನಿಕರನ್ನ ಹೇಗೆ ಹಿಯಾನವಾಗಿ ಅವ್ರನ್ನ ಟಾರ್ಚರ್ ಮಾಡಿ ಕೊಂದರು ಅನ್ನೋದನ್ನು ಹೇಳಿದೆ. ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ, ನಾನು ಏನೋ ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಇವತ್ತು ಸರ್ಚ್ ಮಾಡಿದರೆ 0.4875 ಕಾರ್ಗಿಲ್ ವಾರ್ ಅಂತ ಸರ್ಚ್ ಮಾಡಿರಿ, ನಿಮಗೆ ಅಲ್ಲಿ ಏನು ಸಿಗುತ್ತೆ ಯೂಟ್ಯೂಬಲ್ಲಿ ಅಂತಂದರೆ, ನಮ್ಮ ಶತ್ರುಗಳ ಶವಗಳಲ್ಲಿ ಏನು ಬಿದ್ದಿದ್ವು, ಪಾಕಿಸ್ತಾನಿ ಸೈನಿಕರ ಶವಗಳು ಏನು ಬಿದ್ದಿದ್ವು, ಅವ್ರು ವಾಪಸ್ ಪಡೀಲಿಲ್ಲ. ನಾವು ಇವ್ರನ್ನ ತೊಗೊಂಡ್ಬಿಟ್ರೆ ನಮ್ಮ ಹೆಡ್ ಕೌಂಟ್ ಎಷ್ಟು ಜನ ಸತ್ತಿದ್ದಾರೆ ಅಂತಂದ್ರೆ ನಾವು ಡಿಕ್ಲೇರ್ ಮಾಡಬೇಕಾಗತ್ತೆ ಒಂದನೇದ್ದು. ಆಮೇಲೆ ಇವರು ನಮ್ಮ ಸೈನಿಕರೇ ಅಲ್ಲ, ಇವರು ಆತಂಕವಾದಿಗಳು, ಹಾಗಾಗಿ ನಮ್ಗೆ ತೊಗೊಳಲ್ಲ ಅಂತಂದು ಹೇಳಿದರು. ನಮಗೆ ಭಾಳ ಈಸಿ ಇತ್ತು, ಅದನ್ನು ಎಲ್ಲಾದರೂ ಕೆಳಗಡೆ ಗುಂಡಿಯಲ್ಲಿ ನಾವು ಬಿಸಾಕ್ಬಿಡ್ಬೋದಾಗಿತ್ತು, ಅವ್ರ ಕತ್ಕನ್ನ ಕಡಿಬೋದಾಗಿತ್ತು ನಾವು. ಬಟ್ ನಾವು ಆ ರೀತಿ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ ಅಂದರೆ, ಅದು ವಿಡಿಯೋ ಇದೆ, ಇವತ್ತು ನೀವು ನೋಡ್ಬೋದು. ಅವರ ಪದ್ಧತಿ ಪ್ರಕಾರ ಪಾಕಿಸ್ತಾನದ ಧ್ವಜವನ್ನು ಅವ್ರ ಮೇಲೆ ಹಾಕಿ, ಅವರ ಸಿದ್ಧಾಂತ ಅವರ ಪದ್ಧತಿ ಪ್ರಕಾರ ಅವ್ರನ್ನ ದಫನ್ ಮಾಡಿದ್ವಿ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಭಾರತೀಯ ಸೇನೆ ಬರೀ ಬಲಿಷ್ಠವಾಗಿದೆ, ಬರೀ ಆಧುನಿಕ ಹತ್ಯಾರಗಳಿದೆ, ಆಧುನಿಕ ವೆಪನ್ಗಳಿದೆ. ನಮ್ಮ ಭಾರತೀಯ ಸೈನ್ಯ ಸಂಖ್ಯೆ ಜಾಸ್ತಿ ಇದನ್ನು ಗೆಲ್ಲಲ್ಲ. ನಾವು ಯಾಕೆ ಗೆಲ್ತೀವಿ ಅಂತಂದರೆ, ನಾವು ಯಾವತ್ತಿಗೂ ಕೂಡ ನೈತಿಕತೆಯಿಂದ ಹೋರಾಡ್ತೀವಿ. ಅದಕ್ಕೆ ಮಾತ್ರ ಗೆಲ್ಲಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಕೊನೆಯದಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಿಮಗೆಲ್ಲರಿಗೂ ನೆನಪಿರಲಿ, 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. 527 ಸೋಲ್ಜರ್ಸ್ ಸ್ಯಾಕ್ರಿಫೈಸ್ ದ ಲೈಫ್ಸ್, ನಾಟ್ ಸ್ಮಾಲ್ ನಂಬರ್ಸ್ ಬೈ ಎನಿ ಕೌಂಟ್. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ. ಎಷ್ಟೋ ಜನ ಅದರಲ್ಲಿ ಇವತ್ತಿಗೂ ಕೂಡ ಹಾಸಿಗೆಯಿಂದ ಇದ್ದಿಲ್ಲ. ಇದು ಚಪ್ಪಾಳೆ, ಇದು ಸನ್ಮಾನ ಏನಾದರೂ ಸಲ್ಲಬೇಕಾಗಿದ್ದರೆ ಕ್ಯಾಪ್ಟನ್ ನವೀನ್ ನಾಗಪ್ಪಗಲ್ಲ, ಆ 527 ಜನ ಏನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಹಾಗವರ ಕುಟುಂಬ ವರ್ಗದವರಿಗೆ ಸಲ್ಲಬೇಕಾಗಿದ್ದು. ಯಾವಾಗ ದೇಶದ ಮೇಲೆ ಸಂಕಟ ಬರುತ್ತೋ ಆವಾಗ ಈ ದೇಶದ ಸೈನಿಕ ಎದ್ದು ನಿಂತ್ಕೊತಾನೆ, ತನ್ನ ಪ್ರಾಣವನ್ನು ಕೊಡೋಕ್ಕೆ ಹಿಂಜರಿಯಲ್ಲ. ಅವನು ವಾಪಸ್ ಏನನ್ನೂ ಬಿಡಲ್ಲ. ಮಾಜಿ ಸೈನಿಕರಿದ್ದಾರೆ, ಅವ್ರನ್ನ ಕೇಳಿ ನೋಡಿ, ನಾನು ಇನ್ನೂ ಏನು ಕೊಡಬಹುದು, ಈ ಸೊಸೈಟಿಗೆ ಏನು ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ಕೇಳ್ತಾರೆ ಹೊರತು ನನಗದು ಕೊಡಿ ಇದು ಕೊಡಿ ಅಂತ ಕೇಳಿದವ್ರು ನಾವಲ್ಲ. ಬಟ್ ನಾನೊಬ್ಬ ಮಾಜಿ ಸೈನಿಕನಾಗಿ, ಮಾಜಿ ಯೋಧನಾಗಿ ಒಂದು ಸಣ್ಣ ಬೇಡಿಕೆಯನ್ನು ಇಡ್ತೀನಿ. ನೀವು ಬೆಳಗ್ಗೆ ಎದ್ದೇಳ್ತೀರಾ, ಪೂಜೆ ಮಾಡ್ತೀರಾ, ಪೂಜೆ ಮಾಡ್ಬೇಕಾದ್ರೆ ಏನು ಕೇಳ್ಕೊತೀರಾ? ದೇವರೇ, ನನ್ನನ್ನು ಚೆನ್ನಾಗಿಟ್ಟರು, ನನ್ನ ಆರೋಗ್ಯ ಚೆನ್ನಾಗಿಟ್ಟರು, ನನ್ನ ಕುಟುಂಬ ವರ್ಗದವ್ರನ್ನ ಚೆನ್ನಾಗಿಟ್ಟರು ಅಂತ ಕೇಳ್ಕೊತಿರಲ್ಲ. ಅದ್ರ ಜೊತೆ ಒಂದು ಸಾಲನ್ನು ನೀವು ಜೋಡಿಸ್ಕೋಬೋದಲ್ಲ. ಈ ದೇಶದ ಸೈನಿಕ ಗಡಿಯಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೂ ಕೂಡ, ಅವರ ಕುಟುಂಬ ವರ್ಗದವ್ರಿಗೂ ಕೂಡ ದೇವರೇ ಚೆನ್ನಾಗಿಟ್ಟರು ಅಂತ ಬೇಡ್ಕೊತೀರಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ನಾವು ವಿ ಓ ಇಟ್ ಟು ದೆಮ್ ಅಂತ ಹೇಳ್ತಾರೆ. 527 ಜನ 25 ವರ್ಷದ ಹಿಂದೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅದನ್ನು ನಾವು ಏನಾದರೂ ಅವರಿಗೆ ವಾಪಸ್ ಏನಾದರೂ ಕೊಡಬೇಕಾಗಿದ್ದರೆ ಈ 26 ಜುಲೈಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ಅವರು 527 ಜನ ಮತ್ತು ಅವರ ಕುಟುಂಬ ವರ್ಗದನ್ನು ನೆನೆಸ್ಕೊತೀರಿ ಅನ್ನೋ ನಂಬಿಕೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಗಿಸೋಕ್ಕಿಂತ ಮುಂಚೆ ಒಂದು ಸಲ ನನ್ನ ಯೂನಿಟಿನ ವಾರಕರೇ ಆದಂಥ ದುರ್ಗೆ ಮಾತಾ ಕಿ ಜೈ ಅಂತ ಕೂಗನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ದುರ್ಗೆ ಮಾತಾ ಕೀ, ದುರ್ಗೆ ಮಾತಾ ಕೀ, ದುರ್ಗೆ ಮಾತಾ ಕೀ, ಜೈ ಹಿಂದ್.